Hello, dear students. Today we are discussing some conversation practice. ಇವತ್ತಿನ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಏನನ್ನ ಮಾಡೋಣಪ್ಪ ಅಂತಂದ್ರೆ ನಮ್ಮ ಯಾರಾದ್ರೂ ಫ್ರೆಂಡ್ಸ್ಗಳು ನಮಗೆ ಭೇಟಿಯಾದಾಗ ನಾವು ಯಾವ ರೀತಿಯಾಗಿ ಅವ್ರ ಜೊತೆ ಕನ್ವರ್ಷನ್ ಮಾಡಬಹುದು ಅಂತಕ್ಕಂತಹ ಒಂದು ಈಜಿ ಆಗಿರ್ತಕ್ಕಂತಹ ಒಂದು 20 ಸೆಂಟೆನ್ಸ್ ಜೊತೆಗೆ ನಿಮ್ಮ ಮುಂದೆ ಇವತ್ತಿನ ದಿನ ನಾನು ಕ್ಲಾಸ್ ಅನ್ನ ಹೇಳ್ತಾ ಇದ್ದೀನಿ. ಓಕೆ, ನೀವೆಲ್ಲರೂ ಕೂಡ ಲಕ್ಷ ಕೊಟ್ಟು ಕೇಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಓಕೆ, ಲಿಸನ್ ಯುವರ್ ಸ್ಟೂಡೆಂಟ್ಸ್, ವಿ ಆರ್ ಟುಡೇ ಸ್ಟಾರ್ಟ್ ದ ಕ್ಲಾಸ್. ನಾವು ಎಲ್ಲರೂ ಕೂಡ ಇವತ್ತಿನ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ಓಕೆ, ಇನ್ನು ಕೂಡ ನಮ್ಮ DKB ಇಂಗ್ಲಿಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋವನ್ನು ಅಂತ ಹೇಳ್ತಾ ಮತ್ತಷ್ಟು ಇಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ಮತ್ತೆ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಇಂಗ್ಲಿಷ್ ಗ್ರಾಮರ್ ವಿಡಿಯೋಗಳನ್ನು ಕೂಡ ನಿಮಗೆ ಮಾಡ್ತಾ ಇರ್ತೀನಿ. ಓಕೆ, ಲಿಸನ್ ಹಿಯರ್, ಕನ್ವರ್ಷನ್ ಪ್ರಾಕ್ಟೀಸ್ 20 ಸೆಂಟೆನ್ಸಸ್. ಲಿಸನ್ ಹಿಯರ್, ಫಸ್ಟ್ ಒಂದು ಸೆಂಟೆನ್ಸ್ ಅನ್ನ ನೋಡೋಣ. ನಾವು ನಮಗೆ ಯಾರಾದ್ರೂ ಹೊಸ ಫ್ರೆಂಡ್ಸ್ ಗಳು ನಮಗೆ ಭೇಟಿಯಾದಾಗ ನಾವು ಯಾವ ರೀತಿಯಾಗಿ ಹೇಳ್ತೀವಪ್ಪ ಅಂತಂದ್ರ, ಮೊದಲಿಗೆ ಹಲೋ, ಹೌ ಆರ್ ಯು, ನಮಸ್ಕಾರ, ನೀನು ಹೇಗಿದ್ದೀಯಾ, ಐ ಆಮ್ ಫೈನ್, ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೀನಿ, ಧನ್ಯವಾದಗಳು. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು, ಮೈ ನೇಮ್ ಈಸ್ ರವಿ, ನನ್ನ ಹೆಸರು ರವಿ, ಅಥವಾ ನಿಮ್ಮ ಹೆಸರು ನೀವು ಹೇಳ್ಬಹುದು. ವೇರ್ ಆರ್ ಯು ಗೋಯಿಂಗ್, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ, ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್, ನಾನು ನನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಹೋಗುತ್ತಿದ್ದೇನೆ. ಶೆಲ್ ವಿ ಪ್ರಾಕ್ಟೀಸ್ ಇಂಗ್ಲಿಷ್ ಟುಗೆದರ್, ನಾವು ಒಟ್ಟಿಗೆ ಇಂಗ್ಲಿಷ್ ಅಭ್ಯಾಸ ಮಾಡೋಣವಾ, ಅಂದ್ರೆ ನಾವಿಬ್ರು ಸೇರಿ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡೋಣವಾ. ಶೆಲ್ ವಿ ಪ್ರಾಕ್ಟೀಸ್ ಇಂಗ್ಲಿಷ್ ಟುಗೆದರ್, ಎಸ್ ದಟ್ಸ್ ಅ ಗುಡ್ ಐಡಿಯಾ, ಹೌದು ಅದು ಒಳ್ಳೆಯ ಆಲೋಚನೆ. ದಿಸ್ ಈಸ್ ಅ ರಿಯಲ್ ಲರ್ನಿಂಗ್ ಇಂಗ್ಲಿಷ್ ಮೆಥಡ್. ವಾಟ್ ಡಿಡ್ ಯು ಡೂ ಟುಡೇ, ಇಂದು ನೀನು ಏನು ಮಾಡಿದೆ, ಐ ವೆಂಟ್ ಟು ವರ್ಕ್, ನಾನು ಕೆಲಸಕ್ಕೆ ಹೋಗಿದ್ದೆ, ಐ ವೆಂಟ್ ಟು ವರ್ಕ್, ನಾನು ಕೆಲಸಕ್ಕೆ ಹೋಗಿದ್ದೆ ಅಥವಾ ಹೋದೆ. ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್, ನೀನು ಉಪಹಾರ ತಿಂದೆಯಾ, ಎಸ್ ಐ ಹ್ಯಾಡ್ ದೋಸಾ, ಹೌದು ನಾನು ದೋಸೆ ತಿಂದೆ, ಹೌದು ನಾನು ದೋಸೆ ತಿಂದೆ. ಲೆಟ್ಸ್ ಸ್ಪೀಕ್ ಓನ್ಲಿ ಇನ್ ಇಂಗ್ಲಿಷ್, ನಾವು ಇಂಗ್ಲಿಷ್ ನಲ್ಲಿ ಮಾತ್ರ ಮಾತನಾಡೋಣ. ಡೋಂಟ್ ವರಿ ಅಬೌಟ್ ಮಿಸ್ಟೇಕ್ಸ್, ಡೋಂಟ್ ವರಿ ಅಬೌಟ್ ಮಿಸ್ಟೇಕ್ಸ್. ನೆಕ್ಸ್ಟ್ ಒನ್, ಡೋಂಟ್ ವರಿ ಅಬೌಟ್ ಮಿಸ್ಟೇಕ್ಸ್, ತಪ್ಪುಗಳ ಬಗ್ಗೆ ಚಿಂತಿಸಬೇಡ. ಕ್ಯಾನ್ ಯು ಹೆಲ್ಪ್ ಮೀ ಇಂಪ್ರೂವ್, ನನ್ನನ್ನು ಸುಧಾರಿಸಲು ನೀನು ಸಹಾಯ ಮಾಡ್ತೀಯಾ, ನಾನು ಕೂಡ ಇಂಗ್ಲಿಷ್ ಕಲಿಬೇಕು, ನನಗೆ ನೀನು ಹೆಲ್ಪ್ ಮಾಡ್ತೀಯಾ, ಎಸ್ ಐ ವಿಲ್ ಹೆಲ್ಪ್ ಎನಿ ಟೈಮ್, ಎನಿ ಡೇ, ಸಾರಿ ಎವ್ರಿ ಡೇ. ಓಕೆ, ಯು ಓನ್ಲಿ ಫಾಲೋ ಮಿ ಮೈ ಚಾನೆಲ್, ನಾನು ಯಾವಾಗ್ಲೂ ಕೂಡ ನಿಮಗೆ ಹೆಲ್ಪ್ ಅನ್ನ ಮಾಡ್ತೀನಿ ಇಂಗ್ಲಿಷ್ ಕಲಿಯಲಿಕ್ಕೆ ಅಂತ ಹೇಳ್ತಾ ನೀವು ಫಾಲೋ ಮಾಡ್ರಿ ನನ್ನ ಚಾನೆಲ್ ಅನ್ನ. ಆಫ್ ಕೋರ್ಸ್ ಐ ವಿಲ್ ಹೆಲ್ಪ್ ಯು, ಖಂಡಿತವಾಗಿಯೂ ನಾನು ಸಹಾಯ ಮಾಡುತ್ತೇನೆ. ಪ್ರಾಕ್ಟೀಸ್ ಡೈಲಿ ಟು ಇಂಪ್ರೂವ್, ಸುಧಾರಿಸಲು ಪ್ರತಿದಿನ ಅಭ್ಯಾಸ ಮಾಡು. ಸ್ಪೀಕ್ ಸ್ಲೋಲಿ ಅಂಡ್ ಕ್ಲಿಯರ್ಲಿ, ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡು. ಐ ಆಮ್ ಲರ್ನಿಂಗ್ ನ್ಯೂ ವರ್ಡ್ಸ್, ನಾನು ಹೊಸ ಪದಗಳನ್ನು ಕಲಿಯುತ್ತಿದ್ದೇನೆ. ಲೆಟ್ಸ್ ಮೀಟ್ ಅಗೇನ್ ಟುಮಾರೋ, ನಾಳೆ ಮತ್ತೆ ಭೇಟಿಯಾಗೋಣ. ಲೆಟ್ಸ್ ಮೀಟ್ ಅಗೇನ್ ಟುಮಾರೋ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್ ಡೈಲಿ ವಿತ್ ಯುವರ್ ಫ್ರೆಂಡ್, ಯುವರ್ ಇಂಗ್ಲಿಷ್ ವಿಲ್ ಇಂಪ್ರೂವ್ ಫಾಸ್ಟ್. ಈ ವಾಕ್ಯಗಳನ್ನ ಪ್ರತಿದಿನ ಸ್ನೇಹಿತರ ಜೊತೆ ಮಾತನಾಡಿ ಅಥವಾ ಅಭ್ಯಾಸ ಮಾಡಿ, ನಿಮಗೂ ಕೂಡ ಏನಾಗತ್ತಪ್ಪ ಅಂತಂದ್ರ ಇಂಗ್ಲಿಷ್ ಬೇಗ ನಿಮ್ದು ಕೂಡ ಸುಧಾರಿಸ್ತೈತಿ ಅಂತ ಹೇಳ್ತಾ, ಮತ್ತೆ ನಿಮಗೆ ಇದೇ ರೀತಿಯಾಗಿರ್ತಕ್ಕಂತ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಜೊತೆಗೆ ನಾವು ಯಾವ ರೀತಿಯಾಗಿ ಮಾತಾಡಬೇಕು ಅಂತಕ್ಕಂಥ ಸೆಂಟೆನ್ಸ್ ಗಳನ್ನ ನಿಮಗೆ ತೆಗೆದುಕೊಂಡು ನಾನು ಮತ್ತೊಂದು ಕ್ಲಾಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅತಿ ಶೀಘ್ರದಲ್ಲಿ. ಮತ್ತೆ ನಿಮಗೆ ಹೆಚ್ಚಿನ ವಿಡಿಯೋ ಬೇಕಾದ್ರೆ ಈ ವಿಡಿಯೋವನ್ನು ಲೈಕ್ ಮಾಡ್ರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.